ಆಗ್ತಿದೆ. ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡಬೇಕಾ? ಹಾಂ ಸರ್, ಹೌದು. ಅಫಿಷಿಯಲ್ ಪೋಸ್ಟರ್ ಡಿಸೈನರ್ ಅಂತ. ಹಾಂ ಹೌದು, ಮಾಡಿಕೊಡ್ತೀನಿ. ಪೋಸ್ಟರಿಂದ ಹಿಡಿದು ಟೀಸರು, ಶಾರ್ಟ್ ಫಿಲಮ್ಸ್ಗಳೆಲ್ಲ ಹಾಂ ಹೌದು, ನಾನೇ ಎಲ್ಲ ಎಡಿಟ್ ಮಾಡಿಕೊಡ್ತೀನಿ. ಓಕೆ ಸರ್, ನಿಮಗೆ ಕಾಲ್ ಮಾಡ್ತೀನಿ ನಾನು. ಓಕೆ ಬಾಯ್. ಏಯ್, ನೀನು ಹೆಲ್ಪ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ನನ್ನ ಗುರಿ, ನನ್ನ ದಾರಿ ಎರಡಕ್ಕೂ ಅಡ್ಡ ಬರಬೇಡ. ಅಡ್ಡ ಬಂದರೆ ಸಾಯೋದಕ್ಕೂ ಯೋಚನೆ ಮಾಡೋದಿಲ್ಲ, ಸಾಯಿಸೋದಕ್ಕೂ ಯೋಚನೆ ಮಾಡೋದಿಲ್ಲ. ಒಬ್ಬನ ಜೊತೆ ಒಬ್ಬ ಫ್ರೆಂಡ್ ಇದ್ದಾನೆ ಅಂದರೆ ಜಗಳ ಕ್ಲಿಯರ್ ಆಗಬೇಕೆ ಹೊರತು ಸ್ಟಾರ್ಟ್ ಆಗಬಾರ್ದು. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಏನ್ರ ನಿಂತಿದ್ದು ಹೋಗಲೇಬೇಕೇನಾ? ನಿನಗೆ ಗೊತ್ತಲ್ಲ ಮಗ, ಇಷ್ಟಪಟ್ಟಿದ್ದ ಹುಡುಗಿನ ಕಷ್ಟಪಟ್ಟಾದರೂ ಸರಿ ಪಡ್ಕೊಬೇಕು ಅಂದರೆ ನನ್ನ ಲೈಫ್ ಟ್ರ್ಯಾಕಿಗೆ ಬರಬೇಕು. ನನ್ನ ಲೈಫ್ ಟ್ರ್ಯಾಕಿಗೆ ಬರಬೇಕು ಅಂದರೆ ನಾನು ಮಾಡ್ತಿರೋ ಪ್ರಾಜೆಕ್ಟ್ ಅಂದ್ಕೊಂಡಿರೋ ಥರ ಆಗಬೇಕು. ಅಂಥದ್ರಲ್ಲಿ ಏನರು ಬಿಡು ಮಗ, ಹುಷಾರಾಗಿ ಹೋಗ್ಬಿಡ್ಬಾ. ಅಷ್ಟರಲ್ಲಿ ನಾನು ಶೂಟ್ ಮುಗಿಸಿರ್ತೀನಿ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ಯಾರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ರಿಚ್ಚಿ, ನಿನ್ನ ಮೊಬೈಲ್ ಕೊಡಿಲಿ ಹೇಳ್ತೀನಿ. ನಿಮ್ಮ ಬಿಟ್ಟರೆ ನನಗೆ ಯಾರಿದ್ದಾರೋ. ಪ್ರತಿಯೊಂದಕ್ಕೂ ಕೊನೆ ಸಾವು ಅಂತ ಅಂತೀವಿ. ಸಾವಾದ್ಮೇಲೆ ಅಂತ್ಯ ಸಂಸ್ಕಾರನೂ ನಾವೇ ಮಾಡ್ತೀವಿ. ಮೊದಲಿಂದ ಅವನಿಗೆ ಒಂದು ಆಗ್ತಿರ್ಲಿ ಅಂತೆ ಕಣಲ್ಲ, ಯಾವಾಗ ನೋಡ್ರು ಜಗಳ ಆಡ್ತಿದ್ರಂತೆ. ನನಗೆ ಯಾಕೋ ರಿಚ್ಚಿನೇ ಏನೋ ಮಾಡವನಿ ಅಂತ ಅನಿಸುತ್ತೆ. ಅಯ್ಯೋ, ನಮ್ಗೆ ಯಾಕೆ ಬಿಡು, ಅವ್ರ ಜೊತೆಲಿರೋರೆ ಏನೇ ಕೇಳೋದು, ನಾ ಕೇಳಿದ್ರೆ ಸುಮ್ಮನೆ ತಪ್ಪಾಯ್ತದೆ. ಇಬ್ಬರು ಜೊತೆಲೆ ಹೋದ್ರಂತೆ ಕಣೋ, ಇವನ್ಗೆ ಏನಾಗಿಲ್ಲ, ಅವ್ನು ನೋಡಿದ್ರೆ ಅಲ್ಲೇ ಸತ್ತೋಗವನೆ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಹಲೋ, ಮಲಗಿದ್ದೇನಾ? ಏನಿಲ್ಲ, ಈಗ ತಾನೇ ಊರಿಗೆ ಬಂದೆ. ಹೌದಾ? ಜಸ್ಟ್ ಇವಾಗ ಊರಿಗೆ ಬಂದೆ. ಮೀಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ಇವಾಗಲಾ? ಹಾಂ, ಓಕೆ ಬಿಡು, ನಾಳೆ ಸಿಗ್ತೀನಿ. ನಾಳೆ ಕಾಲ್ ಮಾಡು, ಸಿಗ್ತೀನಿ. ಹಾಂ ಸರಿ, ನಾಳೆ ಕಾಲ್ ಮಾಡ್ಕೊಂಬರ್ತೀನಿ ಬಿಡು. ಸರಿ ಕಣ, ಆಯಿತು. ಪ್ರತಿಯೊಂದು ಪಾಪಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಪಾಪದ ಪರಿಣಾಮ ಏನು ಅನ್ನೋದು ಪಾಪ ಮಾಡಿದನು ಮಾತ್ರ ಗೊತ್ತಿರುತ್ತೆ. ಯಾವುದಾದ್ರೂ ಅರ್ಥ ಆಗಿದೆ ಅದು? 4 years ಆಯಿತು ಲವ್ ಮಾಡಿ, ನೀನು ಅರ್ಥ ಆಗಿಲ್ಲ, ನಿನ್ನ ಮಾತು ಇನ್ನೂ ಅರ್ಥ ಆಗಿಲ್ಲ ನನಗೆ. ಮುಂದಕ್ಕೆಲ್ಲ ಅರ್ಥ ಆಗುತ್ತೆ. ನೀನೇ ಒಪ್ಪಿಸ್ಬೇಕು. ನಮ್ಮ ಮನೇಲಿ ನಾವು ಅಪ್ಪ ಮರ್ಯಾದೆಗೋಸ್ಕರ ಏನು ಮಾಡೋಕ್ಕೂ ಎಸೋದಿಲ್ಲ. ನಿಮ್ಮ ಅಪ್ಪನ ಒಪ್ಪಿಸ್ಬೇಕು ಅನ್ನೋಕ್ಕೆ ನಾನು ನಿಮ್ಮ ಅಮ್ಮನ ಲವ್ ಮಾಡ್ತಾಯಿಲ್ಲ, ನಿನ್ನ ಲವ್ ಮಾಡ್ತಾರೆ. ನಿಮ್ಮ ಅಪ್ಪನ ನಾನು ಯಾಕೆ ಒಪ್ಪಿಸ್ಬೇಕು? ನಿಮ್ಮ ಅಪ್ಪನಿಗೆ ಇರೋ
ಏನು ಮಾಡ್ತಿದ್ದೆ ಎಷ್ಟೊತ್ತವರೆಗೂ? ಶಾಂತಿಗೋಸ್ಕರ ಕಾಯ್ತಾ ಇದ್ದೆ. ಬರ್ತಾವಳ? ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ, ಇವತ್ತು ಬರುತ್ತೆ. ಕ್ಯಾಶ್ ಆನ್ ಡೆಲಿವರಿನಾ ಆನ್ಲೈನ್ ಪೇಮೆಂಟಾ? EMI ಮೇಲೆ ತಗೊಂಡಿದ್ದೀನಿ, ತಿಂಗಳ ಕಟ್ಕೊಂಡು ಹೋಯ್ತಾ ಇರೋದೆ. ಕರೆಕ್ಟಾಗಿ ಒಬ್ಳು ಕಟ್ಕೊಂಡವಳ ಜೊತೆನೇ ಈಗ ಕಾಯ್ತಲ್ಲ, ಅಂಥದ್ರಲ್ಲಿ ಇವಳು ಬೇರೆನಾ? ಏನೋಪ್ಪ. ನಮ್ಮನೇಲಿ ನನಗೆ ಯಾವತ್ತೂ ಆಗಿಲ್ವಲ್ಲ, ಯಾಕೆ? ಸ್ವಾಮಿ, ಸ್ವಾಮಿ, ಅಪ್ಪ, ಕನಸ, ಮುಖ ಎಲ್ಲ ಚೆನ್ನಾಗೈತೆ, ಕನಸೇ ಇರಬೇಕು, ಕನಸೆ. ಹಾಂ, ಕನಸಲ್ಲ ಇದು. ಆಡು ಆಟ ಆಡು ನೀ ಆಡು. ಹಲೋ. ಹಲೋ, ಹಾಂ, ಏನು ಮಾಡ್ತಿದ್ದೀರಾ ಸಾಹೇಬ್ರು? ಮೂವಿಗೆ ಸ್ಕ್ರಿಪ್ಟ್ ಬರೀತಾ ಇದೆ. ಆ ನನ್ನ ಫ್ರೆಂಡು ರೀಸೆಂಟಾಗಿ ಡೆತ್ ಆಗ್ತಲ್ಲ, ಅವನಿಗೋಸ್ಕರ ಯಾವ ಮೂವಿಗೆ? ಕಾ ಅಂತ ಹಾರರ್. ಹಲೋ ಹಲೋ ಹಲೋ, ಲೋ ರಿಚ್ಚಿ, ಲೋ ಮಗ, ಏನೋ ಇದು ಬೆಳಬೆಳಗ್ಗೆನೆ? ಏನಿದು ಚಿತ್ರ ಎಲ್ಲ ವಿಚಿತ್ರವಾಗಿ ಬರ್ಕೊಂಡು? ಏನು ಅರ್ಥನೇ ಆಯ್ತಾ ಇಲ್ಲ. ಬರ್ದಿರೋ ಮಜಾ ಬಿಸಾಕು. ಓ ಹೌದಾ, ಸರಿ ಎದಳು ಹೋಗೋಣ. ಸರಿ ಸರಿ ನಡಿ. ಮಾಮ, ಲಕ್ಕಿ ನೋಡೋಕ್ಕಾಗಲಿಲ್ಲ, ಮುಖನೇ ಗುರ್ತಿಡೋಕ್ಕಾಗಲಿಲ್ಲ ಮಗ, ಫುಲ್ ಸ್ಕ್ರ್ಯಾಪ್ ಆಗೋಗಿತ್ತು. ಮತ್ತೆ ನನಗೆ ಯಾಕೋ ವಿಷಯ ತಿಳಿಸಿಲ್ಲ? ತುಂಬ ಕ್ರೂಯಲ್ ಡೆತ್ತು ಮಗ. ಬೆಳಗ್ಗೆ ಗೊತ್ತಾಗ್ತಾ ಇದ್ದಂಗೆ ಮಧ್ಯಾಹ್ನದಷ್ಟರಲ್ಲಿ ಏನೇನು ಕಾರ್ಯ ಮಾಡ್ಬಿಟ್ರು. ಅವನ ಲೈಫ್ ಅಂತೂ ಮುಗೀತು. ನಿನ್ನ ಲೈಫ್ ಕೆರಿಯರ್ ಕಟ್ಕೊಳ್ಳೋಣ ಅಂತ ನೀನು ಹೋಗಿದ್ದೆ. ಬೆಳಗ್ಗೆ ಬಂದು ಮಧ್ಯಾಹ್ನದಷ್ಟರಲ್ಲಿ ಮತ್ತೆ ರಿಟರ್ನ್ ಹೋಗಬೇಕು, ತುಂಬ ದೂರ ಅಲ್ವಾ, ಅದಕ್ಕೆ ಸುಮ್ಮನೆ ಯಾಕೆ ಅಂತ ನಾನೇ ಬೇಡ ಅಂದಿಲ್ಲ. ಆದರೂ ಮಚ್ಚ ಅಷ್ಟೊತ್ತಲ್ಲ ಅದು ಬಿಡೋಲ್ಲ.
ಸರಿ ನಡಿ ಹೋಗೋಣ, ಏನು ಮಾಡೋಕ್ಕಾಗುತ್ತೆ. ಎಡಿಟಿಂಗ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಅಪ್ಪ. ಯಾಕೋ ಅಪರೂಪಕ್ಕೆ ಫ್ರೆಂಡ್ ಸಿಕ್ಕದ ಅಂದರೆ ಬರೀ ಜ್ಯೂಸ್ ಕೊಡ್ಸೋದು ಅಪ್ರಾಮಾಣಿಕ ತಪ್ಪು. ಕುಡಿಯೋಣ ಬಾರೋ, ಇನ್ನೂ ತುಂಬ ದಿನ ಇರ್ತೀಯ ಇಲ್ಲಿ. ಕೊಡಿಸ್ತೀವಪ್ಪ ಏನೋ. ಸಕ್ಕತ್ತಾಗೋಲ್ಲ. ಮುಂದೆಗಡೆಯಿಂದನೂ ಚೆನ್ನಾಗಿ ಅವಳೆ ನೋಡ್ದಾ? ನೋಡಿದೆ. ನನಗೂ ಹೇಳ್ಬೇಕು ತಾನೆ. ಅದು ಏನೋ ಮಾಡ್ತಿದ್ದೆ ಅಂದ್ಬಿಟ್ಟು ಅಯ್ಯೋ ಎಡಿಟಿಂಗ್ ಓಕೆ ಆಯಿತು. ಎಲ್ಲೋ ಎಲ್ಲ ಮಗ ಈ ಎಡಿಟಿಂಗ್ ನೋಡೋಲ್ಲ ಇಂಥವ್ರು ಏನೋ 1000 ಜನ ಬರ್ತಾರೆ ಬರೋ ಬೆಂಗಳೂರಿಗೆ. ನಾನು ಕೆಲಸ ಮಾಡೋದಕ್ಕೆ ಈಗ ತೋರಿಸ್ತೀನಿ ಅಂತ. ಆಡು ಆಟ ಆಡು. ಹೋಗಪ್ಪ ಹೋಗು, ಮಾತಾಡೋಗು. ನಾಳೆ ಸಿಗ್ತೀನಿ. ಹಾಂ ಸರಿ. ಇದು ನಾಳೆ ಒಳ ಹತ್ರ ಬಂದ್ಬಿಡು. ನಾಳೆ ನಮ್ಮ ಕಾಲೇಜ್ ಫಂಕ್ಷನ್ಗೆ ಸ್ಯಾರಿ ಹಾಕ್ಕೊಂಡು ಹೋಗ್ತಿದ್ದೀನಿ. ವಾ, ಅದಕ್ಕೆ ನಾನೇನು ಬಂದು ದೃಷ್ಟಿ ತೆಗಿಬೇಕಾ ನಿನಗೆ? ಹಲೋ, ಸ್ಯಾರಿ ಹಾಕ್ಕೊಂಡು ಸಂಸ್ಕೃತಿನ ಕಾಪಾಡ್ತಿದ್ದೀನಿ ನಾನು, ಏನು ಹೇಳಲ್ವಾ? ನಾವು ಡೈಲಿ ನೋಡ್ತಾ ಇದ್ದೀವಿ ಕಣವ ಟೆಲಿಗ್ರಾಮ್ನಲ್ಲಿ. ಟ್ರೋಲರ್ಸ್ ಇಲ್ಲ ಅಂದಿದ್ರೆ ಸಂಸ್ಕೃತಿನ ಚೆನ್ನಾಗಿ ಕಾಪಾಡ್ತಾ ಇರೋರು ನೀವು. ಮಚ್ಚಾ ನಾನು ಕಣೋ ಲಕ್ಕಿ. ಮೂವಿ ಶೂಟ್ ಮಾಡಿದ್ರಾ? ನನಗೂ ತೋರಿಸ್ರೋ. ಇಂಥ ಒಂದು ಪ್ಲೇಸ್ ನಮ್ಮೂರಲ್ಲಿ ಇರೋದಕ್ಕೆ ನಮ್ಮೂರವ್ರು ಪುಣ್ಯ ಮಾಡಿರ್ಬೇಕು ಬಿಡು. ಎಲ್ಲರಿಗೂ ಇಂಥ ಪುಣ್ಯ ಸಿಗಲ್ಲ. The subscriber is currently switched off. Please try after some time. ಇಂಥ ಒಂದು ಪ್ಲೇಸಿಗೆ ಬಂದ್ಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋಬೇಕು. ಇವನು ಬರಬೇಕಾಗುತ್ತೆ ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಡಂಗಿದೆ. ಆಡು ಆಟ ಆಡು. ನೀ ಆಡು ಆಡು ಆಡಿ ನೋಡು. ಆಡು. ಲೋ ಮಚ್ಚ, ಯಾಕೋ ಆಲ್ರೆಡಿ ಒಬ್ಬನ್ನ ಆಗಲೇ ಕಳ್ಕೊಂಡಿದ್ದೀವಿ ಕಣೋ. ನೀನು ಹಿಂಗೆ ಏನಲ್ಲೋ. ಥೋ, ಎದು ಮನೆ ಹತ್ರ ಬಿಡ್ತೀನಿ. ಫಸ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಸ್ಟ್ ಮಾಡಿ. ಎದು ರಘು
ಹೊಡ್ತಾ ಇದ್ದೀನಿ ಮಚ್ಚ. ಏನಿಲ್ಲ ಅಮ್ಮ. ಮಲಗಿದ್ಯಾ ರಘು? ರಘು ಏಯ್ ಮುಟ್ಬೇಡ ಮಗ, ನೋಯ್ತದೆ. ಯಾಕೆ ಏನಾಯ್ತು? ಅಮ್ಮ, ಬೆನ್ನು ಸಿಕ್ಕಾಬಿಟ್ಟೆ ನೋಯ್ತದೆ ಮಗ. ಏನಾಯ್ತು? ಏನಾಯ್ತು? ಏನಾಗಿದೆಯೋ? ಫೋಟೋ ಹೊಡೆದು ತೋರಿಸು. ಅಪ್ಪ ಮಚ್ಚ ಟಚ್ ಮಾಡಬೇಡಲ್ಲ. ಹಾಂ ಈ ಥರನಾ? ನಿಂತು ಗಂಡಲ್ಲಿ ಬರ್ದಿಡೋ ಮಚ್ಚ, ಬಿಸಾಕು. ಹಾಂ ಎರಡು ಒಂದೇ ಥರ ಮಚ್ಚ, ನನ್ನ ಬೆನ್ನು ಇದೇ ಥರ ನಾನು ನೋಡು. ಹೌದು. ಮಗ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಬೇಕಲ್ಲ. ರಘು ರಘು ನೀನು ಟೆನ್ಷನ್ ಆಗಬೇಡ. ನೀನು ಇದ್ರ ಬಗ್ಗೆ ಗೊತ್ತಿರೋರಲ್ಲ, ನನಗೆ ಗೊತ್ತೊಬ್ರು. ಹಾಂ, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಹಾಂ, ರೆಸ್ಟ್ ಮಾಡು. ಹಾಂ, ರೆಸ್ಟ್ ಮಾಡು. ಓಕೆ ಓಕೆ, ಬಾಯ್. ಯಾಕೆ ಈ ಥರ ಆಗ್ತಾಯಿದೆ? ರೀಸೆಂಟಾಗಿ ಈ ಥರ ಆಗ್ತಾಯಿದೆ, ಸ್ವಲ್ಪ ದಿನದಿಂದ. ಅದು ನನ್ನ ಫ್ರೆಂಡ್ ಸತ್ತಾಗಿಂದನೇ ಈ ಥರ ಆಗ್ತಾಯಿದೆ. ನಾನೇನು ಮಾಡಿದ್ದೀನಿ ಅಂತ ಈ ಥರ ಆಗಬೇಕು? ಏನೋ ಮಾಡಿದ್ದೀನಿ. ಆಡು ಆಟ ಆಡು, ನೀ ಆಡು ಆಡು. ಹಲೋ ಹಲೋ, ರಿಚ್ಚಿ, ಅಪ್ಪ ನನ್ನ ಹತ್ರ ನಿನ್ನ ಫೋಟೋ ಕಲೆಕ್ಟ್ ಮಾಡಿಕೊಂಡ್ರು. ನಂಗೆ ಭಯ ಆಗ್ತಿದೆ. ಓಕೆ, ನಾನು ತಲೆ ಕೆಡಿಸ್ಕೊಂಡು ಸರಿ ಆಯ್ತು, ನಾನು ನೋಡ್ಕೊಳ್ತೀನಿ. ಹುಷಾರು. ಯಾಕೆ ನಾನು ಫೋಟೋ ಕಲೆಕ್ಟ್ ಮಾಡ್ಕೊಂಡಿರ್ಬೋದು? ಆಡು ಆಟ ಆಡು, ನೀ ಆಡು ಆಡು. ಹಲೋ, ನಮ್ಮ ಅಪ್ಪನ ಜೊತೆ ನಿನ್ನ ಜೊತೆ ಹೋಗ್ತಾಯಿನ ಅಂತ ಹೇಳಿದ್ದೀನಿ. ಅದೇನಾದ್ರು ಫೋನ್ ಮಾಡಿ ಸ್ವಲ್ಪ ಮೇಂಟೈನ್ ಮಾಡೋ ಹಂಗೆ. ಮನೆ ಹಾಳು ಮಾಡೋ ಕೆಲಸಕ್ಕೆಲ್ಲ ಮನೆ ನಮ್ಮ ಹೆಸರು ಹೇಳ್ಬಿಟ್ಟು ಹೊಂಟೋಗ್ರಿ. ಸರಿ ಆಯ್ತು, ಮ್ಯಾನೇಜ್ ಮಾಡ್ತೀನಿ ಬಿಡು. ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ ಬಿಡು. ಹುಷಾರಾಗಿ ಬಿಡ್ಬಾರಪ್ಪ, ಮನೆ ನನ್ನ ಹೆಸರು ಹೇಳ್ಬಿಟ್ಟು ಹೋಗಿದ್ಯಾ? ಅವರಪ್ಪ ನನ್ನ ಫೋಟೋ ಯಾಕೆ ಕಲೆಕ್ಟ್ ಮಾಡ್ಕೊಂಡ? ಆಡು ಆಟ ಆಡು. ಹಲೋ ಹಲೋ, ನಾನು ಕಣಪ್ಪ ಮಗ, ಲಕ್ಕಿ ಅವರಪ್ಪ ಮಾತಾಡ್ತಾ ಇರೋದು. ಹಾಂ ಅಂಕಲ್, ನಮ್ಮ ಜೊತೆನಿದ್ದಾನೆ. ಒಂದು ಬರ್ಡೇ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಮಳೆ ಬರ್ತಾಯಿದೆ. ಏನಪ್ಪ ಇಷ್ಟೊತ್ತಲ್ಲಿ? ಇಲ್ಲಿ ಮಳೆ ಬೇರೆ ಬರ್ತಿದೆ. ಸರಿ, ಹುಷಾರಾಗಿ ಬನ್ನಿರಿ. ಹುಷಾರಾಗಿ ಬರ್ತೀವಿ ಅಂಕಲ್, ಹುಷಾರಾಗಿ ಬರ್ತೀವಿ. ಓಕೆ ಅಂಕಲ್. ಅವರಪ್ಪ ನನ್ನ ಫೋಟೋ ಕಲೆಕ್ಟ್ ಮಾಡ್ಕೊಂಡಾಗಿಂದ ಈ ಥರ ಆಗ್ತಾಯಿದೆ. ಪ್ರತಿ ಒಂದು ಸಲ ಈ ಥರ ಆಗಬೇಕಾದ್ರೂ ನಾನು ಅವಳ ಜೊತೆ ಮಾತಾಡ್ತಾ ಇರ್ತೀನಿ, ಇಲ್ಲ ಅವಳ ಫೋನ್ ನನಗೆ ಬರ್ತಾ ಇರುತ್ತೆ. ಇದೇ ರಿಪೀಟ್ ಆಗ್ತಾಯಿದೆ. ಅವಳಿಂದ ಅವರಪ್ಪನ ಹಿಡಿದ್ರೆ ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ ಎರಡೂ ತಿಳ್ಕೊಬೋದು. ಇವಾಗಲೂ ಅವಳದೇ ಫೋನ್ ಬರ್ತಾಯಿದೆ. ಫೋನ್ ಪಿಕ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್. ನರ್ಕನ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ನನಗೆ ಕೊಟ್ಟಿದ್ದೀರಾ, ವಿತ್ ಇಂಟ್ರೆಸ್ಟ್ ನಾನು ನಿಮಗೆ ಕೊಡ್ತೀನಿ. ಆಡು ಆಟ ಆಡು ಆಡು. ಹಲೋ, ಎಷ್ಟು ಸಲ ಹೇಳು, ಒಂದು ಸಲ ಫೋನ್ ಕಟ್ ಮಾಡ್ತಾವ್ರೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಏನು ಎಮರ್ಜೆನ್ಸಿ ಕೆಲಸದಲ್ಲಿ ಇರ್ತಾರೆ ಅಂತ. ನಾನು ನಿಮ್ಮನೆ ಹತ್ರನೇ ಬರ್ತಾ ಇದ್ದೀನಿ, ಅದೇನು ಮಾತಾಡ್ತೀಯೋ ಫೋನ್ ಕಟ್ ಮಾಡಿ ಅಲ್ಲೇ ಒಂದು ನಿಮಿಷ ಅಪ್ಪ ಮಾತಾಡ್ತಾರಂತೆ ನೋಡು. ಹಾಂ ಅಂಕಲ್ ಹೇಳಿ. ನಾನು ಕಣಪ್ಪ, ಸಾನ್ವೀರಪ್ಪ. ಇಬ್ಬರು ಪ್ರೀತಿ ಮಾಡೋ ವಿಷಯ ನನಗೆ ಗೊತ್ತಾಯಿತು. ನಿಮ್ಮ ಫೋಟೋ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಮೂರಲ್ಲೇ ವಿಚಾರಿಸಿದೆ. ಎಲ್ಲರೂ ಒಳ್ಳೆ ಹುಡುಗ ಅಂತ ಹೇಳಿದ್ರು. ನಾನೇ ಬಂದು ಮಾತಾಡೋಣ ಅಂತಿದ್ದೆ, ನಿಮ್ಮ ಫ್ರೆಂಡ್ ಯಾರೋ ಸತ್ತೋದು ಅಂತಲ್ಲ, ಅದಕ್ಕೆ ಸುಮ್ಮನಾದೆ. ಅವ್ರ ಕಾರ್ಯ ಎಲ್ಲ ಮುಗಿಸು, ನಾನೇ ಬಂದು ಮಾತಾಡ್ತೀನಿ. ಸಾನ್ವಿನೂ ಮಾಡಿಲ್ಲ, ಅವರಪ್ಪನೂ ಮಾಡಿಲ್ಲ, ಮತ್ತು ಲಕ್ಕಿ ಅವರಪ್ಪ. ಯಾರು ಬೇಕಿತ್ತು? ಗುರುಪ್ರಸಾದ್ ಅಂತ ಇದ್ರಲ್ಲ.
ಆಡು ಆಟ ಆಡು. ನಿಮ್ಮ ಮೇಲೆ ಕಾಕಸಡ್ಯ ಎಂಬ ವಾಮಾಚಾರ ಪ್ರಯೋಗವಾಗಿದೆ. ನಿಮ್ಮ ಮೇಲೆ 6 ಸಲ ಪ್ರಯೋಗವಾಗುತ್ತೆ. ಈಗಾಗಲೇ 4 ಸಲ ನಿಮ್ಮ ಮೇಲೆ ಪ್ರಯೋಗ ಆಗೋಗಿದೆ. ಪ್ರಯೋಗ ಏನಾದರೂ ಪೂರ್ತಿ ಆದರೆ ನೀವು ಸತ್ತೋಗ್ತೀರಾ. ಅಕಸ್ಮಾತ್ ಪ್ರಯೋಗ ನೀವೇನಾದರೂ ತಡೆದ್ರೆ ಪ್ರಯೋಗ ಮಾಡಿರೋರು ಸತ್ತೋಗ್ತಾರೆ. ಇದು ಯಾರು ಮಾಡಿರ್ತಾರೆ ಅಂತ ತಿಳ್ಕೊಬೋದು. ಖಚಿತವಾಗಿ ಏನು ಹೇಳೋಕ್ಕಾಗಲ್ಲ. ಕಾಣದ ಕೈಗಳ ಕೈವಾಡವಲ್ಲ, ರಕ್ತ ಸಂಬಂಧಿಗಳ ತಂತ್ರವಲ್ಲ, ಬದ್ಧ ವೈರಿಗಳ ಬುದ್ಧಿಯಲ್ಲ, ತನ್ನವರೇ ತಣಿಸುತ್ತಿದ್ದಾರೆ, ತಿಳಿದುಕೋ. ಮಗ, ಜೊತೆಲೇ ಊಟ ಮಾಡಿದ್ದೀವಿ, ಜೊತೆಲೇ ಓಡಾಡಿದ್ದೀವಿ, ಜೊತೆಲೇ ಕಷ್ಟ ಸುಖ ಹಂಚ್ಕೊಂಡು ಬೆಳೆದಿದ್ದೀವಿ. ಸತ್ರು ಜೊತೆಲೇ ಸಾಯನ ಕಣ, ಬತ್ತಿದ್ರು ಜೊತೆಲೇ ಬದುಕೋಣ. ಅದು ಯಾವ ಶಕ್ತಿ ಅದೇನು ಮಾಡಿಬಿಡುತ್ತೋ ನಾನು ನೋಡೇ ಬಿಡ್ತೀನಿ. ಪ್ರಯೋಗ ಆಗೋ ಸಮಯದಲ್ಲಿ ಯಾರೇ ಜೊತೆಲಿದ್ರೂ ಕೂಡ, ಅಕಸ್ಮಾತ್ ಪ್ರಯೋಗ ತಡೆಯೋ ಸಮಯದಲ್ಲಿ ಜೊತೆಲಿದ್ರೂ ಕೂಡ ಅವ್ರ ಜೀವಕ್ಕೂ ಅಪಾಯ ಖಂಡಿತ. ಯಾರನ್ನು ನಂಬಲಿ, ಯಾರಿಗೆ ಹೇಳಲಿ, ಸುತ್ತಲಿನ ಜಗವೇ ಸುಳ್ಳಾಗಿರುವಾಗ, ಸುತ್ತಲಿನ ಜಗವೇ ಸುಳ್ಳಾಗಿರುವಾಗ, ಕನಸಿನ ರಾಶಿಯಲ್ಲಿ ಕಣಗಳು ಕಾಣದಂತೆ ಮನಸ್ಸಿನ ಪುಟಗಳೇರಿದು ಹೋಗಿರುವಾಗ, ಅರಿವ ನದಿಯು ದಾರಿ ತಪ್ಪಿ ಹೋಗಿದೆ ಇದು, ಯಾರನ್ನು ದೂರಲಿ ಎಲ್ಲವ ನಂಬಿರುವಾಗ, ಯಾರನ್ನು ನಂಬಲಿ, ಯಾರಿಗೆ ಹೇಳಲಿ, ಸುತ್ತಲಿನ ಜಗವೇ ಸುಳ್ಳಾಗಿರುವಾಗ, ಸಂಗಡಿಗರ ತೊರೆಯಲಾಗದೆ ನರಳಿದ ಈ ಜೀವಕ್ಕೆ ಸಾಂತ್ವನ ಬೇಕಿದೆ ಈ ಮೌನಕ್ಕೆ, ಈ ಜಾಗಕ್ಕೆ. ಪ್ರೀತಿಯ ತೋರುವರಿಹರು, ದ್ವೇಷವ ಸಾರುತ್ತಲಿಹರು, ಯಾರನ್ನು ಕಾಯಲಿ, ಯಾರನ್ನು ಬೇಡಲಿ, ಯಾರನ್ನು ನಂಬಲಿ. ಬೆಳಗುವ ಹಣತೆಯಿಂದು ಬತ್ತಿದೆ ಅಳುತೆಯಿಂದು, ಬೆಳಗುವ ಹಣತೆಯಿಂದು ಬತ್ತಿದೆ ಅಳುತೆಯಿಂದು, ಯಾರಲಿ ಹೇಳಲಿ ನಾನೇ ಉರಿದೋಗಿರುವಾಗ, ಯಾರನ್ನು ನಂಬಲಿ, ಯಾರಿಗೆ ಹೇಳಲಿ, ಸುತ್ತಲಿನ ಜಗವೇ ಸುಳ್ಳಾಗಿರುವಾಗ. ಆಟ ಆಡು, ನೀ ಆಡು ಆಡು ಆಡಿ ನೋಡು. ಹಲೋ, ನಾನು ಕಣಪ್ಪ ರಾಜೇಶ ಮಾತಾಡ್ತಿದ್ದೀನಿ. ಅವತ್ತು ನನ್ನ ಮಗ ನಿನ್ನ ಜೊತೆ ಇರಲಿಲ್ಲ ಅನ್ನೋದು ನಂಗೆ ಗೊತ್ತು, ಎಲ್ಲಿಗೆ ಹೋಗಿದ್ದ ಅನ್ನೋದು ನಂಗೆ ಗೊತ್ತು. ನೀನು ಯಾಕಪ್ಪ ಊರವ್ರ ಎದುರುಗಡೆ ಕೆಟ್ಟೋನಾಗ್ತೀಯ? ಸಾನ್ವಿನೂ ಮಾಡಿಲ್ಲ, ಸಾನ್ವಿಯವ್ರ ಅಪ್ಪನೂ ಮಾಡಿಲ್ಲ, ಅಂಕಲ್ಲೂ ಮಾಡಿಲ್ಲ.
ಮತ್ತು ನನ್ನ ಲೈಫಲ್ಲಿ ಇನ್ಯಾರು ಮಾಡೋದಕ್ಕೆ ಸಾಧ್ಯ? ಸಿಗ್ನೇಚರು ಈ ಫೋಟೋ ನಮ್ಮ ಹುಡುಗಿ ಕೊಟ್ಟಿದ್ದಾರೆ ನಿಮಗೆ. ರಿಚ್ಚಿ, ನಿಮ್ಮ ಮೊಬೈಲ್ ಕೊಡಿಲಿ ಹೇಳ್ತೀನಿ. ನಿನ್ನ ಬಿಟ್ರೆ ನನಗೆ ಯಾರಿದ್ದಾರೋ. ಅರ್ಜುನ, ಫ್ರೆಂಡು ಅಂತ ಜೊತೆಲಿದ್ದವನ್ನೇ ಸಾಯಿಸ್ಬಿಟ್ಟಲ್ಲೋ. ಇನ್ನು ನನ್ನ ಬಿಡ್ತೀಯಾ? ಅದಕ್ಕೂ ಮುಂಚೆ ನಾನೇ ನಿನ್ನ ಸಾಯಿಸ್ಬಿಟ್ರೆ ನಿನ್ನ ಮೇಲೆ ವಾಮಾಚಾರ ನಾನು ಯಾವಾಗೋ ಪ್ರಯೋಗ ಮಾಡಿದೆ. ನೀನು ಪ್ರತಿ ಕ್ಷಣ ಪಡ್ತಾ ಇದ್ದಿದ್ದ ಕಷ್ಟ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ಜಲಾಗಲೀಗಲಂಚಲ ಪ್ರವಾಹ ಪಾವಿತಸ್ತರೇ ಗಲೇವಲಂಬ್ಯ ಲಂಬಿತಾಂಬುಜಂ ತುಂಕಮಾಲಿಕಾಮಟ್ಟಮಟ್ಟಮನ್ನಿನಾದಮಟ್ಟಮರ್ವಚಕಾರ ಚಂಡ ತಾಂಡವಂ ತನೋತು ನ ಶಿವ ಜಟಾಕಟಾಹ ಸಂಭ್ರಮಪ್ರಮನ್ಮಲಿಂತಗಜ್ಜರಿ
ಪ್ರತಿಯೊಂದು ಪಾಪಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಪಾಪದ ಪರಿಣಾಮ ಏನು ಅನ್ನೋದು ಪಾಪ ಮಾಡಿದ್ರೆ ಮಾತ್ರ ಗೊತ್ತಿರುತ್ತೆ. ಸಾಲು ಒಂದೇ, ಸಂದರ್ಭ ಬೇರೆ. ಯಾಕೋ ಹಿಂಗೆ ಕೂತಿದ್ಯಾ? ಯಾಕೋ ಬೇಜಾರು ಮಗ. ಸರಿ ಎತ್ತೋ. ಎಲ್ಲಿಗೆ? ಹುಷಾರಿಲ್ಲ ಅಂದರೆ ಎಲ್ಲೋಗ್ತೀಯಾ? ಹಾಸ್ಪಿಟಲ್ಗೆ. ಯಾರಿಂದಾದ್ರೂ ಪ್ರಾಬ್ಲಮ್ ಆದರೆ ಎಲ್ಲೋಗ್ತೀಯಾ? ಪೊಲೀಸ್ ಸ್ಟೇಷನ್ಗೆ. ಮನ್ಸಿಗೆ ನೆಮ್ಮದಿಲ್ಲ ಅಂದರೆ ಎಲ್ಲೋಗ್ತೀಯಾ? ದೇವಸ್ಥಾನಕ್ಕೆ. ಹಾಂ, ಹಂಗೆ ಬೇಜಾರಾದರೆ ಬಾರ್ಗೆ ಹೋಗ್ಬೇಕು. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಮಗ, ಜೋಕ್ ಮಾಡಬೇಡ. ಇವಾಗ ಏನಾಯ್ತೋ? 4 years ಆಯಿತು ಮಗ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟು. ಬೆಳಗ್ಗೆ ಎದ್ದಾಗ ಅದ್ರ ಬಗ್ಗೆ ಮಾತಾಡೋದು, ರಾತ್ರಿ ಮಲ್ಕೊಂಡು ಅದನ್ನ ಕನ್ಸ್ಕೊಳೋದು. ಇಷ್ಟೇ ಆಯಿತು ನನ್ನ ಜೀವನ. ಅದಕ್ಕೆ ನಾನು ರೆಡಿ ಮಾಡಿರೋ ಕತೆನ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ VFX, ಗ್ರಾಫಿಕ್ಸು, ಎಡಿಟಿಂಗ್ಸು, ಇದಕ್ಕೆಲ್ಲ ಮಿನಿಮಮ್ ಅಂದರೆ 50,000 ಬೇಕು ಕಣ. ಇದಕ್ಕೆಲ್ಲ ಯಾರೋ ಹೆಲ್ಪ್ ಮಾಡ್ತಾರೆ? ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಲೈಫ್ ಇವತ್ತೊಂದಿನ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಕೇಳ್ಕೊಳ್ಳೋ ಕಡು ಬಡವರು ಅಲ್ಲ. ಇವತ್ತು ಈ ಥರ ಇದ್ದೀವಿ, ಮುಂದಕ್ಕೂ ನಾವು ಇದೇ ಥರ ಇರಬೇಕು ಅಂತ ಯೋಚನೆ ಮಾಡೋ ಶ್ರೀಮಂತರು ಅಲ್ಲ. ನಿನ್ನೆ ಈ ಥರ ಇದ್ದೋ, ನಾಳೆ ಆ ಥರ ಇರಬೇಕು ಅಂದರೆ ಇವತ್ತು ಏನು ಮಾಡಬೇಕು, ಯಾವ ಥರ ಇರಬೇಕು ಅಂತ ಯೋಚನೆ ಮಾಡೋ ಮಿಡಲ್ ಕ್ಲಾಸ್ನವರು ಮಗ. ಸಹಾಯ ಮಾಡೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ಸಹಾಯ ಕೇಳೋ ಯೋಗ್ಯತೆನೂ ನಮಗಿಲ್ಲ ಮಗ. ಮತ್ತೆ ಅಮ್ಮಂದು PF ಅಮೌಂಟ್ ನನ್ನ ಅಕೌಂಟ್ಗೆ ಹಾಕ್ಸಿದ್ದಾರೆ, ಅದನ್ನೇ ಯೂಸ್ ಮಾಡೋಣ ಅಂತ. ಏಯ್, ನಿನ್ಗದು ಬರೀ 50,000 ಅಷ್ಟೇ. ಬಟ್ ಅದನ್ನ ಸಂಪಾದನೆ ಮಾಡೋಕೆ ಅಮ್ಮ 3 ವರ್ಷ ಕಷ್ಟಪಟ್ಟಿದ್ದಾರೆ. ಅವರ ಸ್ಯಾಲ್ರಿ ಅಂತ ಉಳಿಸಿಲ್ಲ, ಅಟ್ಲೀಸ್ಟ್ PF ಅಮೌಂಟ್ ಅವ್ರು ಉಳಿಸೋ. ಸಕ್ಸಸ್ ಹತ್ರ ಅವರು ಖುಷಿ ಪಡ್ತಾರೆ ಮಗ. ಲೋ, ಸಕ್ಸಸ್ ಆಫ್ ಫೇಲ್ಯೂರ್ ನನಗೆ ಗೊತ್ತಿಲ್ಲ ಕಣ. ಬಟ್ ಅಮ್ಮನ ದುಡ್ಡು ಮಾತ್ರ ಯೂಸ್ ಆಗಬಾರ್ದು ಮಗ. ಅರ್ಜುನ ಒಳ್ಳೆ ಎಡಿಟರ್ ಕಣ. ಅರ್ಜುನನು ಒಳ್ಳೆ ಎಡಿಟರೇ, ನೀನು ಒಳ್ಳೆ ಡೈರೆಕ್ಟ್ರೇ, ಕಥೆನೂ ತುಂಬ ಚೆನ್ನಾಗೈತೆ. ಬಟ್ ಅಮ್ಮನ ದುಡ್ಡು ಮಾತ್ರ ಯೂಸ್ ಆಗಬಾರ್ದು ಅಷ್ಟೇ ನಾನು ಹೇಳೋದು.